ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೂಡಿದ್ರ ಪೊಲೀಸ್ ಅಧಿಕಾರಿಗಳು. ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ. ಆದರೆ A1 ಬಂಧಿಸೋದಕ್ಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮಾಜಿ ಸಚಿವ HD ರೇವಣ್ಣ ಕಂಡ್ರೆ ಅಧಿಕಾರಿಗಳಿಗೆ ನಡುಕನ ಆಗಿದೆ. ದೂರು ದಾಖಲಾದ 12 ಗಂಟೆಯೊಳಗೆ A2 ಆರೋಪಿ ಅರೆಸ್ಟ್ ಆಗಿದೆ. ಆದರೆ A1 ಆರೋಪಿಯನ್ನ ಇನ್ನೂ ಬಂಧಿಸಿಲ್ಲ. ASP ನಂದಿನಿ ನೇತೃತ್ವದಲ್ಲಿ ನಿನ್ನೆ A2 ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಆದರೆ A1 ಆಗಿರುವಂತಹ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿಲ್ಲ. ಅದಕ್ಕೆ ಅಧಿಕಾರಿಗಳು ಇದುವರೆಗೂ ಮನಸ್ಸು ಮಾಡಿಲ್ಲ. ಆದರೆ A2 ಯಾರ ಮೇಲೆ ಇತ್ತಲ್ಲ ಆರೋಪ, ಆತನನ್ನ ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡೂಪುರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ KR ನಗರದಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣದಲ್ಲಿ A2 ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಬಟ್ A1 ಆಗಿರುವಂತ ರೇವಣ್ಣರನ್ನ ಬಂಧಿಸೋದಕ್ಕೆ ಅಧಿಕಾರಿಗಳು ಹಿಂದೇಟಾಗ್ತಿದ್ದಾರಾ? ಹೌದು ಅಂತಾದ್ರೆ ಯಾಕೆ? ವಿಜಯ್, ಖಂಡಿತವಾಗ್ಲೂ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ 149/2024 FIR ನಲ್ಲಿ ಸದ್ಯ A1 ಆರೋಪಿ ಆಗಿರುವಂತಹ ಮಾಜಿ ಸಚಿವ HD ರೇವಣ್ಣ ಅವರನ್ನ ಈವರೆಗೆ ಕೂಡ ಬಂಧಿಸಿಲ್ಲ. ಆದರೆ A2 ಆರೋಪಿಯಾದಂತಹ ಸತೀಶ್ ಬಾಬು ಅವರನ್ನ ಕೇವಲ ದೂರು ದಾಖಲಾದಂತಹ 12 ಗಂಟೆ ತಾಸಿನಲ್ಲೇ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಅವರನ್ನ ಒಪ್ಪಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. A2 ಆರೋಪಿಯನ್ನ ಬಂಧಿಸುವಲ್ಲಿ ಮುತುವರ್ಜಿ ವಹಿಸಿದಂತಹ ಪೊಲೀಸ್ ಅಧಿಕಾರಿಗಳಿಗೆ A1 ಆರೋಪಿಯನ್ನ ಬಂಧಿಸಲಿಕ್ಕೆ ಯಾಕೆ ತೊಡಕಾಗ್ತಿದೆ ಅನ್ನೋದು ಈಗ ಎಲ್ಲರಿಗೂ ಕೂಡ ಹಾಗೆ ಸಾರ್ವಜನಿಕರಿಗೆ ಕಾಡ್ತಿರುವಂತಹ ಯಕ್ಷ ಪ್ರಶ್ನೆ. A1 ಆರೋಪಿ ಕೂಡ ಇನ್ನು ಓಡಾಡ್ಕೊಂಡಿದ್ದಾರೆ. ಅವರು ಹಾಸನದಲ್ಲಿದ್ದಾರೆ. ಆದರೆ KR ನಗರ ಠಾಣೆಯಲ್ಲಿ ದೂರು ದಾಖಲಾದ ಬಳಿಕ ಕೇವಲ 12 ಗಂಟೆ ತಾಸಿನಲ್ಲೇ ಸತೀಶ್ ಬಾಬು ಅವರ ಮನೆಗೆ ಪೊಲೀಸರು ಹೋಗ್ತಾರೆ. ಆತನನ್ನ ಕರ್ಕೊಂಡು ಬರ್ತಾರೆ, ಬಂಧನಕ್ಕೆ ಕೂಡ ಒಳಪಡಿಸ್ತಾರೆ, ನ್ಯಾಯಾಲಯದ ಎದುರು ಕೂಡ ಹಾಜರುಪಡಿಸ್ತಾರೆ. ರೇವಣ್ಣ ಅವರು ಕೂಡ ಅದೇ ರೀತಿ ಓಡಾಡ್ತಿದ್ದಾರೆ, ಮತ್ತೆ ಬೇಲ್ಗೂ ಕೂಡ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ. ಆದರೆ ಮಾಜಿ ಸಚಿವ HD ರೇವಣ್ಣ ಅವ್ರನ್ನ ಯಾಕೆ ಬಂಧಿಸ್ತಿಲ್ಲ ಅನ್ನೋದು ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಕೇಳಿ ಬರ್ತಿರುವಂತಹ ಉತ್ತರ ಅಂತ ಅಂದ್ರೆ ಅಧಿಕಾರಿಗಳು ಮನಸ್ಸು ಮಾಡ್ತಿಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹುಡ್ತಿದ್ದಾರೆ. ಬಡಪಾಯಿ ಸಿಕ್ತಾ ಅಂತೇಳಿ ಆತನನ್ನ ಬಂಧಿಸಿದ್ದಾರೆ. ಆದರೆ ಈತ ಪ್ರಭಾವಿ ಆಗಿರೋ ಕಾರಣಕ್ಕಾಗಿ ಮಾಜಿ ಸಚಿವರನ್ನ ಬಂಧಿಸಿಲ್ಲ. ಈ ಕೂಡಲೇ ಮಾಜಿ ಸಚಿವರಂತಹ ಹಾಗೂ ಹಾಲಿ ಶಾಸಕರಾಗಿರುವಂತಹ HD ರೇವಣ್ಣ ಅವ್ರನ್ನ ಬಂಧಿಸಬೇಕು ಅಂತೇಳಿ ಆಗ್ರಹ ಕೂಡ ವ್ಯಕ್ತ ಆಗ್ತಿದೆ. ಇನ್ನು IPC ಸೆಕ್ಷನ್ 164A 165 ಹಾಗೂ 34 ಅಡಿಯಲ್ಲಿ ದಾಖಲಾಗಿರುವಂತಹ ಈ ಕೇಸ್ ಸೀರಿಯಸ್ನೆಸ್ ಇದೆ. ಆದರೂ ಕೂಡ ಈ ಅಪಹರಣ ಅಂತ ಪ್ರಕರಣ, ಅದರಲ್ಲೂ ಮಹಿಳೆ ಇನ್ನೂ ಪತ್ತೆಯಾಗಿಲ್ಲ. ಇಡೀ ದೇಶದಾದ್ಯಂತ ಈ ಪ್ರಕರಣವನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅಂತಹದ್ರ ನಡುವೆ A1 ಆರೋಪಿಯನ್ನ ಬಿಟ್ಟು A2 ಆರೋಪಿಯನ್ನ ಬಂಧಿಸಿರೋದು ಎಷ್ಟು ಮಟ್ಟಿಗೆ ಸರಿ? ಬಂಧಿಸಿದ್ರೆ ಇಬ್ರು ಕೂಡ ಬಂಧಿಸಬೇಕಿತ್ತು, ಯಾಕೆ ಬಂಧಿಸಿಲ್ಲ ಅಂತ ಹೇಳಿ ಈಗ ಪ್ರಶ್ನೆಗಳು ಎದ್ದೇಳ್ತಿದೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.